ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾಗಾದ್ರೆ ಕರ್ನಾಟಕದ ವಾದ ಏನಿತ್ತು CWMA ಮುಂದೆ? ಕರ್ನಾಟಕದ ವಾದ ಯಾವ ರೀತಿ ಇತ್ತು? ಯಾಕೆ ಅಂತಂದ್ರೆ ಬಹಳಷ್ಟು ಬಾರಿ ಈ ರೀತಿ ಅನ್ಯಾಯ ಆದಾಗ ತಟ್ಟಂತ ನಾವು ಹೇಳೋದು ಸರಿಯಾಗಿ ವಾದ ಮಂಡನೆ ಮಾಡಿಲ್ಲ, ಇವರು ನಮ್ಮ ವಕೀಲರು ಸರಿ ಇಲ್ಲ, ನಮ್ಮ ರಾಜ್ಯದ ಪ್ರತಿನಿಧಿಗಳು ಸರಿಯಾದಂಥ ಅಂಕಿಅಂಶಗಳನ್ನು ಇಡಲಿಲ್ಲ ಮತ್ತು ವಾಸ್ತವವಾದಂಥ ಪರಿಸ್ಥಿತಿಯ ಅವಲೋಕನ ಮಾಡಿ ಆ ಒಂದು ಪರಿಸ್ಥಿತಿಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿಲ್ಲ ಅನ್ನೋದು ನಾವು ಪದೇ ಪದೇ ಹೇಳೋದು. ಹಾಗಾದ್ರೆ ನಿಜಕ್ಕೂ ಏನು ವಾದ ಮಾಡಿದ್ದಾರೆ ಕರ್ನಾಟಕದವರು ಅನ್ನೋದನ್ನ ಬನ್ನಿ ನೋಡೋಣ. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇವನ್ ತಮಿಳುನಾಡಿಗೂ ಗೊತ್ತು ಮಳೆ ಬಂದಿಲ್ಲ ಅಂತ. ಸಹಜವಾಗಿ ಒಳ್ಳೆಯ ಮಳೆ ಬಿದ್ದಿರುವಂತಹ ವರ್ಷಗಳಲ್ಲಿ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಅಲೋಕೇಟೆಡ್ ಏನು ಪ್ರತಿ ತಿಂಗಳು ಎಷ್ಟೆಷ್ಟು ಕೋಟಾದಂತೆ ನೀರು ಹೋಗ್ಬೇಕೋ ಅದು ಹೋಗುತ್ತೆ, ಇನ್ನು ಎಕ್ಸೆಸ್ ವಾಟರೇ ಹೋಗುತ್ತೆ. ಆದ್ರೆ ಯಾವಾಗ ತಗಾದೆ ಅಥವಾ ಕ್ಯಾತೆ ಬರುತ್ತೆ ಅಂತಂದ್ರೆ ಮಳೆಗಾಲ ಕಡಿಮೆ ಪ್ರಮಾಣದಲ್ಲಿ ಮಳೆ ಬಂದಾಗ ಮತ್ತು ಕೈ ಕೊಟ್ಟಾಗ, ಕ್ಷಾಮ, ಬರಗಾಲ, ಸಂಕಷ್ಟದ ಪರಿಸ್ಥಿತಿಯಲ್ಲಿ. ಆದರೆ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಂಕಷ್ಟ ಸೂತ್ರ ಏನು ಅನ್ನೋದರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಹಾಗಾಗಿನೇ ತಮಿಳ್ನಾಡು ಕೇಳೋದು ಬಿಡಲ್ಲ, ನಮ್ಮ ಹತ್ರ ನೀರಿರಲ್ಲ, ನಾವು ಕೂಡ ಈ ರೀತಿ ರಸ್ತೆಗೆ ಬಿದ್ದು ಹೊಯ್ಕೋಬೇಕು, ಇಲ್ಲ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಅದ್ಯಾವುದಕ್ಕೂ ಕೂಡ ಈ ಪ್ರಾಧಿಕಾರಗಳು ಜಗ್ಗಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡುತ್ತೆ, ಬಾಯಿ ಮುಚ್ಕೊಂಡು ನೀರು ಬಿಡಿ ಅನ್ನತ್ತೆ, ನಾವು ಬಿಡ್ತೀವಿ ಅಷ್ಟೇ. ಇದು ಸಂಪ್ರದಾಯ ಎಂಬಂತೆ ನಡೆದುಕೊಂಡು ಬಂದಿದೆ. ಹಾಗಾದ್ರೆ ಕರ್ನಾಟಕ ವಾದ ಏನು ಮಂಡನೆ ಮಾಡ್ತು ಅಂದ್ರೆ ಮಳೆ ಕೊರತೆ ಇದೆ, ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ಇನ್ಫ್ಲೋ ಪ್ರಮಾಣ ಕಡಿಮೆ ಆಗಿದೆ, ಪ್ರತಿ ವರ್ಷದಂತೆ ಈ ಬಾರಿ ಡ್ಯಾಮ್ಗಳು ಭರ್ತಿ ಆಗಿಲ್ಲ. ಈಗ ಜಲಾಶಯಗಳಲ್ಲಿ ಇರುವಂತಹ ನೀರೇನಿದೆ ಅದು ಬೆಂಗಳೂರಿನ ಜನರಿಗೆ ಕುಡಿಯೋಕ್ ಮಾತ್ರ ಸಾಕಾಗುತ್ತೆ. ಈಗಲೂ ಮಳೆ ಬರ್ದೇ ಇದ್ರೆ ಈಗಿರುವ ನೀರೇನಿದೆ ಜಲಾಶಯಗಳಲ್ಲಿ ಅದು ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೂ ಕೂಡ ಸಾಕಾಗಲ್ಲ, ಸಂಕಷ್ಟದ ಸ್ಥಿತಿ ಬರುತ್ತೆ. ನಾವು ಈಗಿರೋ ನೀರಿನಲ್ಲೇ ಮುಂದಿನ ಜೂನ್ ಅಂದ್ರೆ ಮುಂದಿನ ಒಂದು ವರ್ಷದ ಕಾಲದವರೆಗೆ ಈಗ ಡ್ಯಾಮ್ಗಳಲ್ಲಿ ಏನ್ ನೀರಿದೆ ಅದನ್ನೇ ಪೂರೈಸಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ತಮಿಳುನಾಡಿಗೆ ನೀರು ಬಿಟ್ರೆ ಬೆಂಗಳೂರಿನ ಜನಕ್ಕೆ ಕುಡಿಯಕ್ಕೆ ಏನು ಕೊಡೋದು? ಕುಡಿಯೋಕ್ಕೂ ನೀರಿಲ್ದಂಗೆ ಆಗುತ್ತೆ. ಕುಡಿಯೋಕ್ಕೆ ನೀರು ಇಂಪಾರ್ಟೆಂಟಾ, ಬದುಕಕ್ಕೆ ನೀರು ಇಂಪಾರ್ಟೆಂಟಾ, ಅಥವಾ ಕುಡಿಯೋಕ್ಕೆ ಕೊಡದೆ ತಮಿಳುನಾಡಿನ ರೈತರ ಬೆಳೆಗೆ ಕೊಡಬೇಕಾ? ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಸ್ವಲ್ಪ ಪರಿಗಣನೆಗೆ ತಗೊಳ್ಳಿ. ಇಂತಹ ಸಂದರ್ಭದಲ್ಲಿ ಒಂದು ಸಂಕಷ್ಟ ಸೂತ್ರವನ್ನು ನೀವು ರೆಡಿ ಮಾಡಿ. ಜೂನ್ ಜುಲೈನಲ್ಲಿ 3.55 TMC ನೀರು ಹರಿದಿದೆ. ಈಗಲೂ ಕೂಡ ಬಿಳಿಗುಂಡ್ಲು ಮೂಲಕ ನೀರು ಹರಿದು ಹೋಗ್ತಾ ಇದೆ. ಸದ್ಯದ ಸ್ಥಿತಿಯಲ್ಲಿ ಹೆಚ್ಚುವರಿ ನೀರನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಕಳೆದ ವರ್ಷ ಸುಮಾರು 116 TMC ನೀರನ್ನು ಬಿಟ್ಟಿದ್ದೀವಿ. ಈ ಬಾರಿ ನಮ್ಮ ಡ್ಯಾಮ್ನಲ್ಲೇ ನೀರಿಲ್ಲ. ಆಮೇಲೆ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಜಲಾಶಯಗಳಲ್ಲಿ ಅಷ್ಟು ಕೆಪಾಸಿಟಿ ಇರಲ್ಲ. ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ. ಉಳಿದ ನೀರನ್ನು ಗೇಟ್ ಎತ್ತಬೇಕು, ಕಳಿಸ್ತಾ ಇರ್ಬೇಕು ತಮಿಳ್ನಾಡಿಗೆ. ಅದಕ್ಕೆ ಹೇಳೋದು ಮೇಕೆ ದಾಟಿದ್ರೆ ಅಟ್ಲೀಸ್ಟ್ ನಾವು ನೀರು ಹಿಡಿದಿಟ್ಕೋಬಹುದು ಅಂತ, ನಿಮ್ಗೆ ಬೇಕಾದಾಗ ಬಿಡಬಹುದು ಅಂತ. ಅದನ್ನೂ ಬೇಡ ಅಂತಾರೆ, ಇದನ್ನೂ ಬೇಡ ಅಂತಾರೆ, ಒಟ್ಟು ಕೊಡ್ತಿರ್ರಿ ಅಂತಾರೆ. ಎಲ್ಲಿಂದ ಕೊಡೋದು? ನೈಸರ್ಗಿಕವಾಗಿ ಮಳೆ ಬೀಳಬೇಕೇ ಹೊರತು ಇನ್ನು ಮಾನವ ಮಳೆಯನ್ನು ತರಿಸೋದಕ್ಕೆ ಸಾಧ್ಯ ಆಗಿದ್ರೆ ಇನ್ನು ಈ ಥರದ ಯಾವುದೇ ಪರಿಸ್ಥಿತಿಗಳು ಇರ್ತಾ ಇರಲಿಲ್ಲ. ನೀರಿಲ್ಲದ ಕಾರಣ ನಮ್ಮ ರಾಜ್ಯದ ರೈತರಿಗೆ ನಾವು ಬೆಳೆಗಳನ್ನು ಬೆಳಿಬೇಡಿ ಅಂತ ಈಗಾಗಲೇ ಹೇಳಿದ್ದೀವಿ. ಪಾಪ ರೈತರು ಬೆಳೆ ಬೆಳೀತಾ ಇಲ್ಲ, ಅವ್ರು ನೀರು ಕೊಡೋಕ್ಕಾಗಲ್ಲ ಅಂತ ಈ ಮುಂಗಾರು ಆರಂಭದಲ್ಲಿ ನಾವು ಹೇಳಿದ್ವಿ. ಯಾಕೆ ಅಂತಂದರೆ ಬರಗಾಲದ ಪರಿಸ್ಥಿತಿ ಇದೆ, ಎಲ್ಲಿನೂ ಅದು ಇದು ಅಂತ ಇದ್ದಾರೆ. ಈ ಬಾರಿ ಮಳೆ ಭಾಳ ಬೀಳೋದಿಲ್ಲ ಅನ್ನುವಂಥ ಹವಾಮಾನ ಇಲಾಖೆಯ ಒಂದು ಮುನ್ಸೂಚನೆ ಇರೋದ್ರಿಂದ ದಯವಿಟ್ಟು ಈಗಲೇ ಬೆಳೆಗಳ ಹಾಕಬೇಡಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ನಾವು ಈಗಾಗಲೇ ನಮ್ಮ ರೈತರಿಗೆ ಹೇಳಿ ಸಮಜಾಯಿಷಿ ಕೊಟ್ಟು ಅವರನ್ನು ಸುಮ್ಮನೆ ಇರಿಸಿದ್ದೀವಿ. ಆ ಕಡೆ ತಮಿಳುನಾಡವರು ಪ್ರತಿ ವರ್ಷ ತಾವು ಬೆಳೆಯುವಂತಹ ಕೃಷಿ ಭೂಮಿಯ ವಿಸ್ತೀರ್ಣವನ್ನು ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾರೆ. ಆದ್ರೆ ನಾವು 1 ಎಕರೆನೂ ಜಾಸ್ತಿ ಮಾಡೋ ಹಾಗಿಲ್ಲ, ಅದು ನಮಗೆ ಮಾತ್ರ ರೂಲ್ಸ್ ಅಪ್ಲೈ. ಇಂಥ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ಅಂತ ಕರ್ನಾಟಕ ವಾದ ಮಂಡನೆ ಮಾಡ್ತು. ಅದಕ್ಕೆ ತಮಿಳುನಾಡು ಏನು ವಾದ ಮಾಡ್ತು? ಅದಕ್ಕೆ ತಮಿಳುನಾಡು ಕರ್ನಾಟಕ ಸರ್ಕಾರ ನೀರಿಲ್ಲ ಅನ್ನೋದು ಸರಿಯಲ್ಲ, ನಮ್ಮ ಪಾಲಿನ ನೀರನ್ನ ನಮಗೆ ಬಿಡಲು ಸೂಚಿಸಿ. ನಿಮ್ಮ ಪಾಲಿನ ನೀರು ಬಿಡಕ್ಕೆ ನೀರು ಇರಬೇಕಲ್ಲ. ನೀರಿಲ್ಲ ಅಂದ್ರೆ ನಿಮ್ಮ ಪಾಲೇನು ಬಂತು, ನಮ್ಮ ಪಾಲೇನು ಬಂತು? ನೀರಿದ್ರೆ ತಾನೇ ಪಾಲು ಹಂಚ್ಕೊಳ್ಳೋಕ್ಕೆ. ನೀರೇ ಇಲ್ಲದ ಮೇಲೆ ಇನ್ನೆಲ್ಲಿ ಪಾಲು ಹಂಚ್ಕೋತೀರಿ? ಎಲ್ಲಿಂದ ತರ ನೀರು? ಮಳೆ ಬಂದರೆ ನೀರು ಬರುತ್ತಪ್ಪ, ಇನ್ನೇನು ಬೇರೆ ಕಡೆಯಿಂದ ಏನಾದರೂ ಬರುತ್ತಾ?
ಪಾಲಿನ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದ್ರೆ ನೀರಿದ್ದಾಗ, ನೀರಿನ ಕೊರತೆ ಇದ್ದಾಗ ಸಂಕಷ್ಟದ ಸೂತ್ರ ಬೇಕು. ಆ ಸಂಕಷ್ಟದ ಸೂತ್ರ ಇಲ್ಲ. ಪ್ರತಿ ಬಾರಿಯೂ ನೀರು ಬಿಡಿ ಅಂದಾಗ ಇದೇ ರೀತಿ ಆಗುತ್ತೆ, ಪ್ರತಿ ಬಾರಿ ಅಲ್ಲ. ಮಳೆ ಬರದೇ ಇದ್ದಾಗ, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇದ್ದಾಗ, ಮಳೆ ಬಂದರೆ ನೀವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಹೋದ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಸುಮಾರು 118 TMC ನೀರು ಹೋಗಿದೆ. ಇದು ಪ್ರತಿ ಬಾರಿ ಅಲ್ಲ, ಇದು ಕೊರತೆಯ ಟೈಮಲ್ಲಿ ಮಾತ್ರ. ಕರ್ನಾಟಕದ ಡ್ಯಾಮ್ಗಳಲ್ಲಿ ಸಾಕಷ್ಟು ನೀರಿದೆ. ಹಾಂ, ಕರ್ನಾಟಕದ ಈಗ ವಿಜಯ್ ಬರ್ತಾರಲ್ಲ, ಈಜಿಸ್ಬಿಡೋಣ ಅಲ್ಲಿ KRS ಡ್ಯಾಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ, ಸಾಕಷ್ಟು ನೀರಿದೆ, ತಮಿಳ್ನಾಡು ಜನನು ಕರ್ಕೊಂಡು ಬಂದ್ಬಿಡಿ, ಅಲ್ಲಿ ಈಜಾಡಿರಂತೆ, ಇಲ್ಲಿಂದ ಪೈಪಾಕ ಅಲ್ಲಿ ಕಳಿಸಿರಂತೆ ಅಂತ. ಎಲ್ಲಿ ನೀರಿದೆ? ಕನಿಷ್ಠ 9.46 TMC ನೀರು ತಮಿಳ್ನಾಡಿಗೆ ಬಿಡಬೇಕು. ನಮ್ಮ ಬಳಿ 20% ಇದ್ದರೆ ಅವ್ರ ಬಳಿ 40% ಇದೆ. 7,000 ಕ್ಯೂಸೆಕ್ ನೀರಿಗಾಗಿ ತಮಿಳ್ನಾಡು ಡಿಮಾಂಡ್ ಮಾಡಿದೆ. ಸೊ ತಮಿಳ್ನಾಡು ಡಿಮಾಂಡ್ ಮಾಡುತ್ತೆ, ಅವ್ರು ಮಾಡಬಾರ್ದಂತ ಏನೂ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೂ ಹಕ್ಕಿದೆ, ನಮಗೂ ಹಕ್ಕಿದೆ, ಕೇರಳ ಪುದುಚೇರಿಗೂ ಹಕ್ಕಿದೆ. ಆದರೆ ಯಾವಾಗ ನೀರು ಬಿಡಬೇಕು ಅಂದರೆ ನೀರಿದ್ದಾಗ, ನೀರಿಲ್ಲದೆ ಇರುವಾಗ ಸುಮ್ಮನೆ ನೀರಿದೆ ಅಂತಂದರೆ. ಬಟ್ ಇದು ಎಲ್ಲದಕ್ಕೂ ಕಾರಣ ಸುಪ್ರೀಂ ಕೋರ್ಟ್ನ ಆದೇಶ. ಸುಪ್ರೀಂ ಕೋರ್ಟ್ ಚೆನ್ನಾಗಿ ಮಳೆ ಬಂದಾಗ, ಜಲಾಶಯಗಳು ತುಂಬಿದಾಗ, ಜಲಾಶಯಗಳಲ್ಲಿ ನೀರಿದ್ದಾಗ ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಹೇಳಿದೆ. ಆದರೆ ಕೊರತೆಯ ಸಂದರ್ಭದಲ್ಲಿ, ಸಂಕಷ್ಟದ ಸಂದರ್ಭದಲ್ಲಿ, ಬರಗಾಲ ಕ್ಷಾಮದ ಸಂದರ್ಭದಲ್ಲಿ ಒಂದು ಸಂಕಷ್ಟ ಪರಿಹಾರ ಸೂತ್ರ ಏನು ಅಂತ ಸುಪ್ರೀಂ ಕೋರ್ಟ್ ಕ್ಲಾರಿಟಿ ಕೊಟ್ಟಿಲ್ಲ. ನೀರಿನ ಅನುಪಾತದ ಮೇಲೆ ನೀವು ಹಂಚಿಕೆ ಮಾಡ್ಕೊಳ್ಳಿ ಅಂತ 2 ರಾಜ್ಯಗಳಿಗೆ ಬಿಟ್ಟಿದೆ. 2 ರಾಜ್ಯಗಳು ಒಂದೊಂದು ಹನಿಗೋಸ್ಕರ ಹೋರಾಟ ಮಾಡೋರು ನಾವು. ಹೆಚ್ಚು ಕಡಿಮೆ ಯಾರು ಕೂಡ ಒಪ್ಪಲ್ಲ, ತಗ್ಗಲ್ಲ, ಬಗ್ಗಲ್ಲ. ಇಂತಹ ಸಂದರ್ಭದಲ್ಲಿ ಸಂಕಷ್ಟ ಪರಿಹಾರ ಸೂತ್ರ ಇಬ್ಬರು ಒಪ್ಪಿಕೊಂಡು ಮಾಡೋದು ಅದು ಕಷ್ಟದ ಮಾತು. ಹೀಗಾಗಿ ಸುಪ್ರೀಂ ಕೋರ್ಟೇ ಸಂಕಷ್ಟದ ಸೂತ್ರ ಅಥವಾ ಈಗಿರುವಂಥ ಪ್ರಾಧಿಕಾರಿಗಳೇ ಸಂಕಷ್ಟದ ಸೂತ್ರವನ್ನು ರೆಡಿ ಮಾಡಬೇಕು. ಅದಕ್ಕೆ 2 ರಾಜ್ಯಗಳು ಅಥವಾ ಉಳಿದ ಎಲ್ಲ ರಾಜ್ಯಗಳು ಒಪ್ಕೊಳ್ಬೇಕು. ಹೇಗಾಗುತ್ತೆ ಅಂದರೆ, ಕರ್ನಾಟಕ ಯಾವಾಗಲೂ ಪ್ರಾಧಿಕಾರದ ಮುಂದೆ ಏಕಾಂಗಿಯಾಗಿ ವಾದ ಮಂಡನೆ ಮಾಡುತ್ತೆ. ಆದರೆ ಲೋಯರ್ ರೈಪೇರಿಯನ್ ಸ್ಟೇಟ್ಸ್, ಕೆಳ ಹಂತದ ರಾಜ್ಯಗಳು ಲೈಕ್ ಕೇರಳ, ಪುದುಚೇರಿ, ತಮಿಳುನಾಡು ಒಟ್ಟಾಗಿ ವಾದ ಮಂಡನೆ ಮಾಡ್ತವೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗುತ್ತೆ. ಸೊ ಈ ಒಂದು ಪರಿಹಾರ ಸೂತ್ರ, ಸಂಕಷ್ಟದ ಪರಿಹಾರ ಸೂತ್ರ ಬರದ ಹೊರತು ನಾವು ಸತ್ತು ಅವ್ರನ್ನ ಬದುಕಿಸ್ಬೇಕಷ್ಟೆ. ನಾವು ಬದುಕ್ತೀವಿ, ನೀವು ಬದುಕ್ರಿ ಅಂದ್ರೆ ಅದಾಗಲ್ಲ. ಲಿವ್ ಆ್ಯಂಡ್ ಲೆಟ್ ಲಿವ್ ಅಂದ್ರೆ ಆಗಲ್ಲ. ಯು ಡೈ ವಿ ವಿಲ್ ಲಿವ್ ಅಂತಾರೆ ಅವರು. ನಾವು ಬದುಕ್ತೀವಿ, ನೀವು ಸಾಯಿರಿ, ಹೆಂಗಾದ್ರೂ ಮಾಡ್ಕೊಂಡು ಹೋಗ್ರಿ. ಸುಪ್ರೀಂ ಕೋರ್ಟ್ ಹೇಳಿದೆ ತಿಂಗಳ ಇಷ್ಟು ಬಿಡಬೇಕು, ಈ ತಿಂಗಳ 31 TMC ಬಿಡಬೇಕಾಗಿತ್ತು, 38 TMC ಇಲ್ಲ ಅಂತೀರಿ, ಮಳೆ ಬರಲ್ಲ ಅಂತೀರಿ. ಹಾಗಾದ್ರೆ 3, 4, 5, 6, 7 TMC ಬಿಟ್ಟು ಬಿಡ್ರಿ. ಸೊ ಈ ರೀತಿ ಪ್ರತಿ ಬಾರಿಯೂ ಆಗುತ್ತೆ. ಈಗಲೂ ಅದೇ ಆಗಿರೋದು. ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ಹಾಗಾದರೆ ನಿಮ್ಮ ಸ್ಕ್ರೀನ್ ಮೇಲೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶದ ಪ್ರಕಾರ ತಿಂಗಳಿಗೆ ಎಷ್ಟು ನೀರು ಬಿಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೂನಲ್ಲಿ 9.19 TMC ನೀರು, ಜುಲೈಯಲ್ಲಿ ಇದೇ ಹೇಳ್ತಿರೋದು. ಜುಲೈಯಲ್ಲಿ 31 TMC ನೀರು ಬಿಡಬೇಕು. ನಾವೇನು 31 TMC ನೀರು ಕೇಳ್ತಾ ಇಲ್ಲ. ಹೌದು, ಬರಗಾಲ ಇರೋದ್ರಿಂದ 7 TMC ನೀರು ಬಿಡಿ ಅಂತ ಅವ್ರು ಹೇಳ್ತಿರೋದು. ಅಷ್ಟು ನೀರಿದ್ರೆ ತಾನೇ ಬಿಡೋದಕ್ಕೆ ಅಂತ ನಾವು ಹೇಳ್ತಿರೋದು. ಆಗಸ್ಟಲ್ಲಿ 45 TMC, ಸೆಪ್ಟೆಂಬರಲ್ಲಿ 36 TMC, ಅಕ್ಟೋಬರಲ್ಲಿ 20, ನವೆಂಬರಲ್ಲಿ 6.80, ಡಿಸೆಂಬರಲ್ಲಿ 3 TMC, ಜನವರಿಯಲ್ಲಿ 2.5, ಫೆಬ್ರವರಿಯಲ್ಲಿ 2.5, ಮಾರ್ಚಲ್ಲಿ 2.5, ಏಪ್ರಿಲಲ್ಲಿ 2.5 ಮತ್ತು ಮೇಯಲ್ಲಿ 2.5 TMC ನೀರು ಬಿಡಬೇಕು ಅಂತ 2018ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಯಾವಾಗ ಒಳ್ಳೆ ಮಳೆ ಬಂದಾಗ, ಮಳೆ ಬರದೇ ಇರುವಾಗ ಏನು ಸೂತ್ರ ಇಲ್ಲ. ಹೊಡೆದಾಡ್ರಿ, ಬಡದಾಡ್ರಿ, ಪ್ರತಿಭಟನೆ ಮಾಡ್ರಿ, ಅದೇ ಆಗ್ತಾ ಇರೋದು.